ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗುರು ಕನ್ನಡ ಲಾಗ್ಸ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಬಂದಿರೋ ದೇವಸ್ಥಾನ ಇದು ತುಂಬಾ ಐತಿಹಾಸಿಕ ಹಿನ್ನೆಲೆ ಇರುವ ದೇವಸ್ಥಾನ ಮತ್ತು ತುಂಬಾ ಫೇಮಸ್ ಆಗಿರೋ ದೇವಸ್ಥಾನ ಮದ್ದೂರಮ್ಮ ದೇವಸ್ಥಾನ ಇದೆ. ಇದು ಚೋಳರ ಕಾಲದ ದೇವಸ್ಥಾನ. ಆಗಿನ ಕಾಲದ ಮೈಸೂರು ರಾಜನಾದ ಟಿಪ್ಪು ಸುಲ್ತಾನು ಈ ದೇವಸ್ಥಾನಕ್ಕೆ ಬಂದಿದ್ದರು ಅಂಥೇಳಿ ಐತಿಹಾಸಿಕ ಹಿನ್ನೆಲೆ ಇದೆ. ಈ ಮದ್ದೂರಮ್ಮ ದೇವಸ್ಥಾನಕ್ಕೆ 500 ವರ್ಷಗಳ ಇತಿಹಾಸ ಇದೆ. ಮತ್ತು ಈ ದೇವಸ್ಥಾನ ಬರೋದು ಉಸ್ಕೂರು ಎಂಬ ಗ್ರಾಮದಲ್ಲಿ ಈ ದೇವಸ್ಥಾನ ಬರುತ್ತೆ. ಈ ದೇವರುಗಳನ್ನೆಲ್ಲ ಉಸ್ಕೂರು ಜಾತ್ರೆ ತುಂಬಾ ವಿಜೃಂಭಣೆಯಾಗಿ ಜಾತ್ರೆ ಮಾಡ್ತಾರೆ. ಆ ಜಾತ್ರೆಯಲ್ಲಿ ಒಂದು 30 ತೇರುಗಳು ಬರ್ತವೆ. ಆ 30 ತೇರುಗಳಲ್ಲಿ ಎಲ್ಲ ದೇವರುಗಳನ್ನೂ ಒಂದೊಂದು ದೇವರುಗಳನ್ನ ಆ ತೇರುಗಳಲ್ಲಿ ಇಟ್ಟು ಊರೆಲ್ಲ ಮೆರವಣಿಗೆ ಮಾಡಿ, ಊರೆಲ್ಲ ಮೆರವಣಿಗೆ ಏನಕ್ಕೆ ಮಾಡ್ತಾರೆ ಅಂತಂದರೆ ಆ ಊರಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಜನಗಳಿಗೆ ಮತ್ತು ಹಸುಗಳಿಗೆಲ್ಲ ಕಾಯಿಲೆ ಬರದೇ ಇರಲಿ ಅಂಥೇಳಿ ಎಲ್ಲ ದೇವರುಗಳನ್ನೂ ಎಲ್ಲ ತೇರುಗಳಲ್ಲಿಟ್ಟು ಪೂಜೆ ಮಾಡಿ, ಮತ್ತು ಸಂಜೆ ಅಷ್ಟೊತ್ತಿಗೆ ಈ ದೇವರುಗಳನ್ನೆಲ್ಲ ಯಾವ್ಯಾವ ದೇವರುಗಳನ್ನೆಲ್ಲ ತಗೊಂಡೋಗಿರ್ತಾರೋ ಆ ದೇವರುಗಳನ್ನೆಲ್ಲ ಯಲ್ಲಮ್ಮ ದೇವಸ್ಥಾನಕ್ಕೆ ಬಂದು ಮತ್ತು ಇವನ್ನೆಲ್ಲ ಪೂಜೆ ಮಾಡಿ ಇದನ್ನೆಲ್ಲ ಇಡ್ತಾರೆ. ದೇವಸ್ಥಾನಕ್ಕೆ ಬಂದು ಮಹಿಳೆಯರೆಲ್ಲ ಸೀರೆ ಮತ್ತು ಅರಿಶಿನ ಕುಂಕುಮ ಎಲ್ಲ ಕಾಣಿಕೆ ಕೊಡ್ತಾರೆ. ಯಾಕಂದರೆ ಅವ್ರ ಗಂಡಂದರು 100 ವರ್ಷ ಸಿಕ್ಕು ಹೋಗಿರಲಿ ಮತ್ತು ಮಾಂಗಲ್ಯ ಚೆನ್ನಾಗಿರಲಿ ಅಂತೇಳಿ ಕೊಡ್ತಾರೆ. ಇಲ್ಲಿ ನೋಡ್ಬೋದು ನೀವು ಚೋಳರ ಕಾಲದ ಚಿಹ್ನೆಗಳಿವೆಲ್ಲ ಕಂಬದ ಮೇಲೆ ಎಲ್ಲ ಇದ್ದಾವೆ. ಈ ಮದ್ದೂರಮ್ಮ ಮೂಲ ನೆಲೆ ಬಂದು ಮಂಡ್ಯ. ಈ ಉಸ್ಕೂರು ರೈತನ ಭಕ್ತಿಗೆ ಮನಸೋತು ಈ ಅಮ್ಮ ಮದ್ದೂರಮ್ಮ ಉಸ್ಕೂರಲ್ಲಿ ಬಂದು ನೆಲೆಸಿರ್ತಾಳೆ. ಭಕ್ತಾದಿಗಳು ಕಷ್ಟ ಅಂತ ಹೇಳ್ಕೊಂಡು ಬಂದಾಗ ದೇವರು ಹೂವಿನ ರೀತಿಯಲ್ಲಿ ಪರಿಹಾರ ಆಗುತ್ತೆ ಅಂದರೆ ಬಲಗಡೆ ಕೊಡ್ತದೆ, ಪರಿಹಾರ ಆಗಲ್ಲ ಅಂದರೆ ಎಡಗಡೆ ಕೊಡುತ್ತೆ. ನೋಡಿ, ಈಗ ಈ ಮನುಷ್ಯನಿಗೆ ಬಲಗಡೆ ಕೊಡುತ್ತೆ ಅಂದರೆ ದೇವರು ಈ ವರ ಕೊಟ್ಟಿರೋದ್ರಿಂದ ಅವನಿಗೆ ಏನಾದರೂ ಕಷ್ಟ ಇದ್ದರೆ ಬೇಗ ಪರಿಹಾರ ಆಗುತ್ತೆ ಅನ್ನೋದು ಇದರ ಅರ್ಥ. ಆಗಲ್ಲ ಅಂದರೆ ದೇವರು ಎಡಗಡೆ ಕೊಡ್ತಾರೆ. ಇದು ಈ ದೇವಸ್ಥಾನದ ವಿಶೇಷ. ಏನಾದರೂ ಕಷ್ಟ ಆಗುತ್ತೆ. 400 ವರ್ಷಗಳ ಹಿಂದೆ ಟಿಪ್ಪು ಸುಲ್ತಾನ್ ಯುದ್ಧ ಮಾಡ್ಕೊಂಡು ಈ ಉಸ್ಕೂರು ಗ್ರಾಮದಲ್ಲಿ ನಡ್ಕೊಂಡು ಹೋಗೋ ಟೈಮಲ್ಲಿ ಅವರ ಸೈನ್ಯ ಮತ್ತು ಆನೆ ಕುದುರೆ ಎಲ್ಲ ನಿಶಕ್ತಿ ಹೊಂದುತ್ತವೆ. ಆ ಟೈಮಲ್ಲಿ ಟಿಪ್ಪು ಸುಲ್ತಾನು ಶ್ರೀ ಮದ್ದೂರಮ್ಮ ದೇವಸ್ಥಾನ ಒಳಕ್ಕೆ ಹೋಗಿ ನನ್ನ ಸೈನ್ಯ ಮತ್ತು ಸೈನ್ಯಾಧಿಪತಿ ಮತ್ತು ಆನೆ ಕುದುರೆ ಎಲ್ಲ ನಿಶಕ್ತಿ ಹೊಂದಿದ್ದೇವಲ್ಲ ಅವಕ್ಕೆಲ್ಲ ಶಕ್ತಿ ಕೊಡು ಅಂತ ದೇವ್ರ ಹತ್ರ ಬೇಡ್ಕೊಳ್ತಾನೆ. ಆ ಟೈಮಲ್ಲಿ ದೇವರು ಆ ಸೈನ್ಯಕ್ಕೆ ಮತ್ತು ಆನೆ ಕುದುರೆಗಳಿಗೆಲ್ಲ ಶಕ್ತಿ ಕೊಟ್ಟು ಕಾಪಾಡ್ತಾಳೆ. ಇದನ್ನೇ ಮೆಚ್ಚಿ ಟಿಪ್ಪು ಸುಲ್ತಾನು ಬಂಗಾರ ಮತ್ತು ವಜ್ರ ಎಲ್ಲ ಕಾಣಿಕೆಯಾಗಿ ಈ ಮದ್ದೂರಮ್ಮ ದೇವಸ್ಥಾನಕ್ಕೆ ಕೊಡ್ತಾನೆ. ವರ್ಷಕ್ಕೊಂದ್ಸಲಿ ಜಾತ್ರೆ ಸಮಯದಲ್ಲಿ
ಟಿಪ್ಪು ಸುಲ್ತಾನ್ ಕೊಟ್ಟಿರೋ ವಜ್ರ ಮತ್ತು ಬಂಗಾರ ಆಭರಣಗಳನ್ನೆಲ್ಲ ಆ ತಾಯಿ ಮದ್ದೂರಮ್ಮಗೆಲ್ಲ ತೊಡಿಸಿ ಜಾತ್ರೆನ ವಿಜೃಂಭಣೆಯಾಗಿ ಮಾಡ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೆಲ್ಲ ವರ್ಷಕ್ಕೆ ಜಾತ್ರೆ ಮಹೋತ್ಸವ ಮಾಡಿದಾಗ ಒಂದೊಂದು ತೇರು ಕಟ್ತಾರೆ. ಬಟ್ ಈ ದೇವಸ್ಥಾನದಲ್ಲಿ ಮಾತ್ರ 20ರಿಂದ 30 ತೇರುಗಳನ್ನ ಕಟ್ತಾರೆ. ಅದು ರೈತರು ಕಟ್ತಾರೆ. ಪ್ರತಿಯೊಂದು ಗ್ರಾಮ ಅಂದರೆ ಕೊಡ್ತಿ, ಚಿಕ್ಕನಾಗಮಂಗಲ, ಆರೋಳ್ಳಿ ಮತ್ತು ಇನ್ನೂ ಹಲವಾರು ಗ್ರಾಮಗಳಿಂದ ಈ ತೇರು ಅಂದರೆ ಕುರ್ಜು ಕಟ್ಕೊಂಡು, ಕುರ್ಜು ಅಂತಂದರೆ ಈ ಹಲ್ಗೆಗಳಲ್ಲಿ ದೊಡ್ಡ ದೊಡ್ಡ ಹಲ್ಗೆಗಳಲ್ಲಿ ಕಟ್ಕೊಂಡು ಮತ್ತು ಬಣ್ಣ ಬಣ್ಣದ ಬಟ್ಟೆಗಳಲ್ಲಿ ಕಟ್ಕೊಂಡು ಕುರ್ಜಿಗಳು ಕಟ್ಕೊಂಡು ಬರ್ತಾರೆ. ಒಂದು 20ರಿಂದ 30 ಕಿಲೋಮೀಟ್ರು ಬರೀ ದನಗಳು ಹೇಳ್ಕೊಂಡು ಬರುತ್ತೆ. ಈ ಜಾತ್ರೆ 5 ದಿನ ಆಗಿರುತ್ತೆ. ಫಸ್ಟ್ನೇ ದಿನ ಪಲ್ಲಕ್ಕಿ ಮಹೋತ್ಸವ ಎಲ್ಲ ಇರುತ್ತೆ. ಮತ್ತು 2ನೇ ದಿನ ರಥೋತ್ಸವ ಅಂದರೆ ತೇರು ಎಳೆಯೋದು ಅದೆಲ್ಲ ಇರುತ್ತೆ. ಮತ್ತು ಮದ್ದೂರಮ್ಮ ದೇವಿಗೆ ಅಲಂಕಾರ ಎಲ್ಲ ಮಾಡಿ ವಿಜೃಂಭಣೆಯಾಗಿ ಸುತ್ತಮುತ್ತಲ ಗ್ರಾಮಗಳಿಗೆಲ್ಲ ಒಳ್ಳೆಯದಾಗಲಿ ಅಂಥೇಳಿ ಎಲ್ಲ ಗ್ರಾಮದವ್ರು ಬಂದು, ರೈತರು ಬಂದು ಈ ಜಾತ್ರೆ ಮಹೋತ್ಸವ ನೆರವೇರಿಸ್ಕೊಡ್ತಾರೆ. ಇದು ರೈತರೇ ನೆರವೇರಿಸ್ಕೊಡೋ ವಿಶೇಷವಾದ ಜಾತ್ರೆ ಅಂದರೆ ಈ ಮದ್ದೂರಮ್ಮ ದೇವಸ್ಥಾನ ಜಾತ್ರೆ. ಇಲ್ಲಿನ ತೇರು ಒಂದೊಂದು ತೇರು 150ರಿಂದ 250 ಅಡಿ ಉದ್ದ ಇರುತ್ತೆ. ದೇವರೆಲ್ಲ ಇದೆ, ರೆಡಿ ಇದೆ. ಯಾರಾದರೂ ಬಂದರೆ ಇಲ್ಲಿ ಈ ದೇವಸ್ಥಾನದಲ್ಲಿ ಎಲ್ಲ ದೇವರುಗಳನ್ನು ಒಂದೇ ಕಡೆ ನೋಡ್ಬೋದು. ಮದ್ದೂರಮ್ಮ ದೇವಸ್ಥಾನ ತುಂಬಾ ಐತಿಹಾಸಿಕ ಹಿನ್ನೆಲೆ ಇರುವ ದೇವಸ್ಥಾನ ಮತ್ತು ತುಂಬಾ ಪವರ್ಫುಲ್ ಇರೋ ದೇವಸ್ಥಾನ. ಎಲ್ಲರೂ ಬನ್ನಿ, ಆಶೀರ್ವಾದ. ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಗಟ್ಟಳ್ಳಿ ಗ್ರಾಮದಲ್ಲಿ ನಮ್ಮ ಮುನೇಟಪ್ಪನವರು ಇದು ಪಾಪಣ್ಣ ಹೊಂಚ್ಕೊಂಡವ್ರಕ ಇನ್ನೂ 100 ವರ್ಷ ಅವಶ್ಯ ಕೊಡಲಿ. ಎಲ್ಲ ಭಕ್ತಾದರು ಏನು ತೊಂದರೆ ಇಲ್ದಿರ ದಯವಿಟ್ಟು ಜಾತ್ರೆ ಏನೋ ತಪ್ಪನಿಗೆ ಬಂದ್ರೂ ಭಾರಿ ನೀಟಾಗಿ ಅವ್ರಿಗೆಲ್ಲ ಭಾರಿ ಒಳ್ಳೆಯದಾಗಲಿ. ನಾವು ಇದು 76 ವರ್ಷ ನಮ್ಮದು. 76 ವರ್ಷಕ್ಕೆ ನಾವು ಇಲ್ಲಿ ದೇವ್ರ ಸೇವೆ ಮಾಡ್ತೀರಿ. ಪಾಪಣ್ಣ ಮುಖಾಂತರಾಗಿ ಬರೋ ಭಕ್ತರಿಗೆ 100 ವರ್ಷ ಕೊಡಲಿ. ಪೂಜಾರಿಗಳ್ಗೆ ವೆಂಕಟಪ್ಪನವ್ರಿಗೆ ಇಲ್ಲಿ ಎಪ್ಪಡಿಯವ್ರಿಗೆ ಭಾರಿ ಬರೋ ಭಕ್ತರಿಗೆಲ್ಲ ಆಸೆ ಕೊಡಲಿ. ಪಾಪಣ್ಣವ್ರಿಗೆ ಅವಶ್ಯ ಕೊಡಲಿ. ಮದ್ರಾಮನು ಮದ್ರಾಮನು ನಮ್ಮ ಅಮ್ಮನ ಸೇವೆ ಮಾಡ್ತೀರಿ. ಮದ್ರಮ್ಮ ಪದಾಲು ಗೋವಿಂದ ಗೋವಿಂದ, ಮುತ್ತಲಮ್ಮ ಪದಾಲು ಗೋವಿಂದ ಗೋವಿಂದ, ಶ್ರೀ ಎಲ್ಲಮ್ಮ ಪದಾಲು ಗೋವಿಂದ ಗೋವಿಂದ, ಶ್ರೀ ಮುರೇಶ್ವರ ಪದಾಲು ಗೋವಿಂದ ಗೋವಿಂದ, ಶ್ರೀ ಕಾವರಮ್ಮ ಪದಾಲು ಗೋವಿಂದ ಗೋವಿಂದ, ಶ್ರೀ ಶನೇಶ್ವರ ಪದಾಲು ಗೋವಿಂದ ಗೋವಿಂದ. ಪಾಪಣ್ಣವರು ಹೊಂಚ್ಕೊಂಡವ್ರಕ 100 ವರ್ಷ ಅವಶ್ಯ ಕೊಡಲಿ. ರೈಟ್ ಮದ್ರಮ್ಮ. ಈ ದೇವಸ್ಥಾನ ಬರೀಕೆ ಆನೇಕಲ್ಲಿಂದ 42 ನಿಮಿಷ ಆಗುತ್ತೆ. ಬ್ಯಾಂಗ್ಳೂರು ಮೆಜೆಸ್ಟಿಕ್ಕಿಂದ ಬರೋರು ಬಸ್ ಟೈಮಿಂಗ್ಸು ಮತ್ತು ಮ್ಯಾಪ್ ಎಲ್ಲ ಹಾಕಿದ್ದೀನಿ. ಅದನ್ನು ನೋಡಿಕೊಂಡು ಈ ಯಲ್ಲಮ್ಮ ದೇವಿ ಟೆಂಪಲ್ಗೆ ಬರ್ಬೋದು. ಇಲ್ಲಿ ದೇವಸ್ಥಾನದಲ್ಲಿ ಊಟ ಕೊಡ್ತಾರೆ. ಪ್ರಸಾದ ತುಂಬಾ ಚೆನ್ನಾಗಿದೆ. ಅವರಾದರೂ ಬಂದರೆ ಊಟ ಮಿಸ್ ಮಾಡಬೇಡಿ. ಪ್ರಸಾದ ಓಕೆ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.